ಹೆಲೋ, ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಇವರ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ನಮ್ಮೂರಿಂದ ಬರ್ತಾ ಇದ್ದಾರೆ. ಸೊ ಅವ್ರು ಬರುವಾಗ ಏನಾದರೂ ಸ್ಪೆಷಲ್ ಮಾಡಬೇಕಲ್ವಾ. ಸೊ ನಾನಿವತ್ತು ನೀರು ದೋಸೆ ಆ್ಯಂಡ್ ಸುಕ್ಕ ಮಾಡಬೇಕಂತ ಇದ್ದೀನಿ. ಮೊದಲಿಗೆ ನೀರು ದೋಸೆ ಮಾಡಲಿಕ್ಕೆ ಅಕ್ಕಿನ ನೆನೆಸಿರುವ ಆಯಿತಾ. ಅಕ್ಕಿಯಲ್ಲಿಂಟು ಅಕ್ಕಿ ಡಬ್ಬ ದೊಡ್ಡದುಂಟು, ಆದರೆ ಅಕ್ಕಿ ಅದರಲ್ಲಿ ಫುಲ್ ಇಲ್ಲ. ಸೋನ್ ಮಸೂರಿ ಮತ್ತು ದೋಸೆ ಅಕ್ಕಿ ಡಬ್ಬದಲ್ಲಿ ಹಾಕಿ, ಸ್ಟೀಲ್ ಡಬ್ಬದ ಒಳಗಡೆ ಹಾಕಿರ್ತದೆ ಪ್ಲಾಸ್ಟಿಕ್. 4 to 5 hours ಆದರೂ ನೆನಿಬೇಕು. ಅವ್ರು ಬರುವಾಗ ರಾತ್ರಿ ಆಗ್ತದೆ. ಅಷ್ಟರ ತನಕ ನಮ್ಮದು ನೀರು ದೋಸೆ ರೆಡಿ ಆಗ್ತದೆ. ಈಗ ಅಕ್ಕಿ ನೆನೆಸಿಟ್ಟಿದ್ದೇನೆ. ಈಗ ನನ್ನ ಮಗ ಹೇಳ್ತಾನೆ, ಅವನು ಮಲಗಿದ್ದಾನೆ. ಸ್ವಲ್ಪ ದೋಸೆಯದ್ದು ಹಿಟ್ಟಿದೆ, ಅದರಲ್ಲಿ ಅದೇ ದೋಸೆ ಮಾಡಿ ಕೊಡುವ ಅಂತ. ಮತ್ತೆ ಚಟ್ನಿ ಕೂಡ ಇದೆ. ಬೆಳಿಗ್ಗೆ ಎದ್ದಲ್ಲ ಮಧ್ಯಾಹ್ನ ಗಂಜಿಗಂತ ಚಟ್ನಿ ಮಾಡಿದ್ದೆ. ಆ ಚಟ್ನಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಸೊ ಈಗ ದೋಸೆ ಮಾಡಿ ಸ್ವಲ್ಪ ಚಟ್ನಿ ಹಾಕಿ ಕೊಡ್ಬೇಕು. ಸೌಂಡ್ ಎಲ್ಲ ಆದ್ರೆ ಬೇಗ ಹೇಳ್ತಾನೆ. ವಾಶ್ ಮಾಡಿ ಎಣ್ಣೆ ಹಾಕಿಟ್ಟದ್ದು ಹಾಗೇನೆಂಟು ದೋಸೆ ಚಟ್ನಿ. ಬಾಬಾ ಕ್ಲೋಸ್ ಮಂತ್ಲೆ ನಮ್ಮ ಡಾಕ್ಟರ್ ನಡೆ ಹೋಗ್ತೀನಿ. ಈಗ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ನನ್ನ ಮಗನಿಗೆ ಸ್ವಲ್ಪ ಕೆಮ್ಮು ಇದೆ, ಹಾಗಾಗಿ ಸ್ವಲ್ಪ ಡಾಕ್ಟರ್ ಹತ್ರ ಮಾತಾಡೋಣ ಅಂತ. ಒಂದು 2 ವೀಕ್ಸಿಂದ ಅವನಿಗೆ ಕೆಮ್ಮು ಇದೆ. ಸೊ ಮಾತಾಡ್ಕೊಂಡು ಬರೋಣ ಅಂತ. ಡಾಕ್ಟರ್ 4 ಗಂಟೆಗೆ ಬರ್ತೀನಂತ ಹೇಳಿದರು, ಆದರೆ ಇವಾಗ ಹೇಳ್ತಿದ್ದಾರೆ ಡಾಕ್ಟರ್ 6:30ಗೆ ಬರೋದಂತ. ಗಂಟೆ ಇನ್ನೂ 6 ಗಂಟೆ, ಇನ್ನೂ ಅರ್ಧ ಗಂಟೆ ವೇಟ್ ಮಾಡಬೇಕು ನಾವು. ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ, ಸ್ನಾನ ಕೂಡ ಆಯಿತು. ಪಾತ್ರೆ ಇತ್ತು, ಅದನ್ನು ವಾಶ್ ಮಾಡ್ತಾ ಇದ್ದೇನೆ. ಹಸ್ಬೆಂಡ್ ಚಿಕನ್ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಚಿಕನ್ ಸುಕ್ಕ ಅವಲಕ್ಕಿ. ಸುಕ್ಕಕ್ಕೆ ತೆಂಗಿನಕಾಯಿ ಪಿರವನಕ್ಕೆ ಪಿ ಹೆರಿಸುವುದ. ತೆಂಗಿನಕಾಯಿ ರೆಡಿ ಮಾಡ್ತಿದ್ದಾರೆ ಕೋಳಿ ಸುಕ್ಕಕ್ಕೆ. ಹಾಗೆ ನಮ್ಮದು ಮಿನಿ ಬಾಸ್ ಇಲ್ಲಿ. ಹಾಯ್ ಮಿನಿ ಬಾಸ್, ನೀವೆಂತ ಮಾಡೋದು? ಅವ್ರದ್ದಿಲ್ಲಿ ಸ್ಟಿಕ್ಕರದ್ದು ಕೆಲಸ ಆಗ್ತಾ ಉಂಟು, ಸ್ಟಿಕ್ಕರ್ ಹಾಕುವ ಕೆಲಸ. ಈಗ ನನ್ನ ಹಸ್ಬೆಂಡ್ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ. ನೀರು ದೋಸೆಗೆ ಚಿಕನ್ ಪದಾರ್ಥ ಬೇಕಲ್ಲ, ಅದು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಉಂಟು, ಚಿಕನ್ ಕೂಡ ರೆಡಿ ಉಂಟು. ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ. ನಾನು ಈಗ ನೀರು ದೋಸೆಗೆ ರೆಡಿ ಮಾಡ್ತಾ ಇದ್ದೇನೆ. ನೀರು ದೋಸೆ ಕಾವಲಿಯಲ್ಲಿ ಹೇಳ್ತಾ ಇಲ್ಲ. ನೀರು ದೋಸೆ ಮಾಡ್ಲಿಕ್ಕಂತ ಪ್ಲಾನ್ ಮಾಡ್ಕೊಂಡಿದ್ದೆ, ಬಟ್ ನೀರು ದೋಸೆ ಹೇಳಲೇ ಇಲ್ಲ. ಸೊ ಇನ್ನೊಂದು ತವದಲ್ಲಿ ಹಾಕಿ ಟ್ರೈ ಮಾಡ್ತಾ ಇದ್ದೇನೆ. ಅದರಲ್ಲಿ ಹೇಳ್ತಾ ಉಂಟು, ಬಟ್ ಅದು ಶೇಪ್ ಬರ್ತಾ ಇಲ್ಲ. ನೋಡಿ, ಈ ಥರ ಆಗ್ತಾ ಇದೆ. ವೆರಿ ಡಿಸಪಾಯಿಂಟೆಡ್. ನಾನು ಅಂದ್ಕೊಂಡಿದ್ದ ಹಾಗೆ ನೀರು ದೋಸೆ ಎಳ್ಳೇ ಇಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಸೊ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆವಾಗ ಸಡನ್ನಾಗಿ ನೆನಪಾಯಿತು ಇನ್ನೊಂದು ತವ ಇದೆಯಲ್ಲ ಅಂತ. ಸೊ ಆ್ಯಕ್ಚುಲಿ ಅದು ಸ್ವಲ್ಪ ಡೀಪ್ ಆಗಿರೋ ತವ, ಅದನ್ನು ಯೂಸ್ ಮಾಡಿಕೊಂಡು ನೀರು ದೋಸೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ.
ಈ ತವದಲ್ಲಿ ದೋಸೆ ಚೆನ್ನಾಗೇ ಏಳ್ತಾ ಇತ್ತು, ಬಟ್ ಅದು ನೀರು ದೋಸೆ ಶೇಪ್ ಇರುತ್ತಲ್ವ, ರೌಂಡ್ ಶೇಪ್, ಆ ಶೇಪ್ ಬರಲೇ ಇಲ್ಲ. ಯಾಕಂದರೆ ಇದು ಸ್ವಲ್ಪ ಡೀಪ್ ಆಗಿರೋ ತವ ಅಲ್ವಾ, ಸೊ ಅದಕ್ಕಾಗಿ ಬರಲಿಲ್ಲ. ಬಟ್ ಆದರೂ ಶೇಪ್ ಪರವಾಗಿಲ್ಲ, ಟೇಸ್ಟ್ ಆದರೂ ಇರುತ್ತಲ್ಲ ಅಂತ ನಾನು ಈ ಥರ ದೋಸೆನ ಹಾಕ್ತಾ ಇದ್ದೆ. ಈ ತವದಲ್ಲಿ ನೀರು ದೋಸೆ ಯಾಕೆ ಹೇಳಲ್ಲ ಅಂತ ನನಗೆ ಇಲ್ಲಿವರೆಗೂ ಗೊತ್ತಾಗಲಿಲ್ಲ. ನಮ್ಮ ಗೆಸ್ಟ್ ಮನೆಗೆ ರೀಚ್ ಆಗುವಷ್ಟರಲ್ಲಿ 11:30 ಆಗಿತ್ತು. ಅವರು ಫ್ರೆಶ್ ಅಪ್ ಆಗಿ ನಾವೆಲ್ಲ ಊಟ ಮಾಡುವಷ್ಟರಲ್ಲಿ 12 ಆಗ್ತಾ ಬಂದಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ನೀರು ದೋಸೆಗೆ ಏನಾದರೂ ಐಡಿಯಾ ಇದ್ದಲ್ಲಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿರೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.